ಕಚ್ಚಿದರೇನು ಮಾರಿ ತುರುಕಿದ ಅಂಜುವನಲ್ಲ ಅಲ್ಲೋ ಮುಡಿಯ ಕಚ್ಚಿದರೇನು ಮಾರಿ ತುರುಕಿದ ಅಂಜುವನಲ್ಲ ಸುಲ್ಲನಾಮ ಶ್ರೀ ಪುರಂದರ ವಿಠಲನ ಇಲ್ಲಿಗೆ ಬಂದು ತೋರೋ ತನಕ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ ಬಿಡುವೇನೇನೋ ಹನುಮ ನಿನ್ನ ಅಡಿಗಾಡಿಗೆ ರಘುವೇನು ಬಿಡುವೇನೇನೋ ಹನುಮ ನಿನ್ನ ಅಡಿಗಾಡಿಗೆ ರಘುವೇನು ಬಿಡವತ್ತಿ ಸುಜ್ಞಾನವನ್ನು ದರ ಮಾಡದಲೇ ಕೊಡುವ ತನಕ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ जय हनुमान ज्ञान गुण सागर जय कपीश तुलित बलराम अंजनी पुत्र पवन सुत नाम महावीर विक्रम बजरंगी कुमति निवार सुमति के संगी कंचन वरण विराज सुबेसा कानन कुंडल कुंचित केश हाथ वज्र विराजै कांधे मूंज जनेऊ सारे शंकर सुवन केसरी नंदन तेज प्रताप महाजगवंदन विद्यावाणी मुनि चातुर राम काज करिबे को आतुर प्रभु चरित्र सुनिबे को रसिया राम लखन सीता मन बसिया सूक्ष्म रूप धरि विकट रूप धरि लंक जरावा भीम रूप धरि असुर संहारे रामचंद्र के काज सवारे लाय संजीवन लखन जियाए श्री रघुवीर हर्षि उर लाए रघुपति की बढ़ाई तुम मम प्रिय भरत समाई सहस अस कहि श्रीपति कंठ लगावे सनकादिक ब्रह्मादि मुनीसा नारद सारद सहित अहीसा जम कुबेर दिक्पाल जहांते कवि कोविद कहि सके कहाते तुम उपकार सुग्रीव ही कीना राम मिलाय राजपथ दीना तुमरो मंत्र विभीषण माना लंकेश्वर भय सब जग जाना युग सहस्र योजन पद भानु लीलोताहि मधुर पद जानो रघुमुद्रिका मेरी मुख माही जगति गाहि गए अजरत नाही दुर्गम काज जगत के देने सुगम अनुग्रह तुम्हारे देने राम दुआरे तुम रखवारे ओदन आज्ञा बिनु पैसारे सब सुख लहे तुम्हारी शरण तुम रक्षक काहू को रखना पावन तेज समारो आए तीनों लोक नामते आवे भूत पिशाच निकट नहीं आवे महावीर जब नाम सुनावे नासै रोग हरे सब पीरा जपत निरंतर हनुमत वीरा संकट से हनुमान छुड़ावे मन क्रम वचन ध्यान लावे सब पर राम तपस्वी राजा तिनके कार्य सकल शुभ साजा और मनोरथ जो कोई लावे सोई अमित जीवन फल पावे चारों युग प्रताप तुम्हारा है प्रसिद्ध जगत दुनियारा साधु संत के तुम रखवारे असुर निकंदन राम दुलारे अष्ट सिद्धि नवनिधि के दाता असफल तेज माता राम रसायन तुम्हारे पासा सदा रहो रघुपति के दासा तुम्हारे भजन राम को आए जन्म जन्म के दुख विश्राम
संकट हटे मिटे सब पीरा, जो सुमिरे हनुमत बलवीरा। जय 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 हनुमान गोसाई, कृपा करो गुरुदेव की नारी। जो शतवार पाठ कर जोई, छूटे बंदी महासुर होई। जो यह पढ़े हनुमान चालीसा, होय सिद्धि साखी गौरीसा। तुलसीदास सदा हरिचेरा, कीजे नाथ हृदय महादेवा। पवन तनय संकटहरण, मंगल मूर्ति रूप, राम लखन सीता सहित हृदय श्री रामचंद्र की ओ भजरंग बली की पवन सुत हनुमान की जय श्री राम, 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 जय श्री राम। ಇನ್ನು ದಯಬಾರದೆ ದಾಸನ ಮೇಲೆ ಪನ್ನಗ ಶಯನ ಪಾಲ್ಗಡಲೊಡೆಯನೇ ಕೃಷ್ಣ, ಪನ್ನಗ ಶಯನ ಪಾಲ್ಗಡಲೊಡೆಯನೇ ಕೃಷ್ಣ. ಇನ್ನು ದಯಬಾರದೆ, ಇನ್ನು ದಯಬಾರದೆ, ಇನ್ನು ದಯಬಾರದೆ, ಇನ್ನು ದಯಬಾರದೆ. ನಾನಾ ದೇಶಗಳಲ್ಲಿ ನಾನಾ ಕುಲಗಳಲ್ಲಿ, ನಾನಾ ದೇಶಗಳಲ್ಲಿ ನಾನಾ ಕುಲಗಳಲ್ಲಿ, ನಾನಾ ಯೋನಿಗಳಲ್ಲಿ ನಲಿದು ಹುಟ್ಟಿ, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ನೀನೆ ಗತಿ ಎಂದು, ನೀನೆ ಗತಿ ಎಂದು, ನೀನೆ ಗತಿ ಎಂದು ನಂಬಿದ ದಾಸನ ಮೇಲೆ ಇನ್ನು ದಯಬಾರದೆ, ದಾಸನ ಮೇಲೆ ಇನ್ನು ದಯಬಾರದೆ, ದಾಸನ ಮೇಲೆ. ಕಾಮಾದಿ ಷಡ್ವರ್ಗ ಗಾಢಾಂಧಕಾರದಿ, ಕಾಮಾದಿ ಷಡ್ವರ್ಗ ಗಾಢಾಂಧಕಾರದಿ, ಪಾಮರನಾಗಿಹ ಪಾತಕಿಯು ಮಾ ಮನೋಹರನೇ ಚಿತ್ತ ಜನಕನೇ, ಮಾ ಮನೋಹರನೇ ಚಿತ್ತ ಜನಕನೇ. ನಾಮವೇ ಗತಿಯೆಂದು, ನಾಮವೇ ಗತಿಯೆಂದು, ನಾಮವೇ ಗತಿಯೆಂದು ನಂಬಿದ ದಾಸನ ಮೇಲೆ ಇನ್ನು ದಯಬಾರದೆ, ದಾಸನ ಮೇಲೆ ಇನ್ನು ದಯಬಾರದೆ, ದಾಸನ ಮೇಲೆ. ಹಿಂದುವಿನ ಜಾಗೃತಿ ಮೂಡಿಸುವಂಥದ್ದು, ಧರ್ಮ ಪ್ರಚಾರ ಆಗುವಂಥದ್ದು ನಮ್ಮ ವಿಶ್ವ ಹಿಂದೂ ಸಮಾವೇಶದವರು ಏನು ನಡೆಸ್ತಾ ಇದ್ದಾರೆ. ಈ ವಿಷಯ ಕೇಳಿದ ನಂತರದಲ್ಲೇ ತುಂಬ ಸಂತೋಷ ಪಡಬೇಕಾದಂತಹ ಸಂಗತಿ. ಯಾಕೆ ಅಂತಂದರೆ ಆಧುನಿಕ ಕಾಲಕ್ಕೆ ಅತ್ಯಂತ ಅವಶ್ಯಕತೆ ಇರುವಂತಹ ಒಂದು ಕೆಲಸ ಇದು. ಯಾಕೆಂದರೆ ಪ್ರತಿನಿತ್ಯ ನಾವು ಮಾಧ್ಯಮಗಳಲ್ಲಿ ಗಮನಿಸ್ತಾನೆ ಬಂದಿದ್ದೇವೆ, ಹಿಂದೂ ಸಮಾಜವನ್ನು ಎಷ್ಟು ಚೆನ್ನಾಗಿ ತುಳಿತಾ ಇದ್ದಾರೆ ಪರರು ಅನ್ನುವಂಥದ್ದು. ಯಾಕೆಂದರೆ ಇತ್ತೀಚೆಗೆ ಬೀದರ್ನಲ್ಲಿ ನಡೆದಂತಹ ಘಟನೆ ನಿಮಗೆಲ್ಲ ಗೊತ್ತಿರುವಂಥದ್ದು. ಹಿಂದೂಗಳಿಗೆ ಸಂಬಂಧಪಟ್ಟಂತಹ ಬ್ರಾಹ್ಮಣರು ಬಂದರೆ ಜನಿವಾರವನ್ನು ತೆಗೆದು ಬರಬೇಕು, ಅಥವಾ ಹಿಂದೂಗಳು ಏನಾದರೂ ಕುಂಕುಮವನ್ನು ಇಟ್ಕೊಂಡು ಬಂದರೆ, ಅಳಿಸ್ಕೊಂಡು ಬಂದರೆ ಮಾತ್ರ ಶಾಲೆಯಲ್ಲಿ ಪ್ರವೇಶ, ಸ್ತ್ರೀಯರು ಬಳೆಯನ್ನು ಹಾಕಿಕೊಂಡು ಬರೋ ಹಾಗಿಲ್ಲ. ಎಂಥ ವಿಚಿತ್ರವಾದಂತಹ ಕಾಲದಲ್ಲಿದ್ದೇವೆ ನಾವು. ಹೆಣ್ಣು ಮಕ್ಕಳು ಗೆಜ್ಜೆಯನ್ನು ಕಟ್ಕೊಂಡು ಬಂದರೆ ನಿಮಗೆ ಶಾಲೆಯಲ್ಲಿ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ. ಆದರೆ ಪರರು ಅವ್ರಿಗೆ ಹೇಗೆ ಬೇಕೋ ಅವರ ಧರ್ಮವನ್ನು ಬೋಧಿಸುವಂತಹ ರೀತಿಯಲ್ಲಿ ಅವರಿಗೆ ಪ್ರವೇಶ ಇದೆ ಅಂತ. ಎಲ್ಲಿಗೆ ಬಂದು ನಿಂತಿದ್ದೇವೆ ನಾವು? ಇದು ಭಾರತ ದೇಶ ಏನಿದೆ, ಇದು ಹಿಂದುವಿಗಾಗಿ ಮೀಸಲಾಗಿರುವಂತಹ ಒಂದು ರಾಷ್ಟ್ರ ಇದು. ಆದರೆ ಹಿಂದೂಗಳ ಸಂಖ್ಯೆಯೂ ಕ್ಷೀಣಿಸ್ತಾ ಇದೆ, ಹಿಂದೂಗಳಿಗೆ ಸಂಬಂಧಪಟ್ಟಂತಹ ಧರ್ಮವೂ ಕ್ಷೀಣಿಸ್ತಾ ಹೋಗ್ತಾ ಇದೆ. ಹಾಗಾಗಿ ಈಗಿನ ಕಾಲಕ್ಕೆ ಅತ್ಯಂತ ಅವಶ್ಯಕತೆ ಇರುವಂತಹ ಒಂದು ಕಾರ್ಯವನ್ನ ನಮ್ಮ ವಿಶ್ವ ಹಿಂದೂ ಸಮಾಜದವರು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲರೂ ಕೂಡ ಒಮ್ಮೆ ನಾವು ಕರತಾಡನವನ್ನು ಮಾಡೋಣ. ನಾನು ಆಗಲೇ ಹೇಳಿದ ಹಾಗೆ ಹಿಂದೂಗಳೆಲ್ಲ ಒಟ್ಟಾಗಬೇಕು. ಮೊದಲು ಹಿಂದೂಗಳು ಒಟ್ಟಾಗಬೇಕು ಅಂತಂದ್ರೆ ಹನುಮಂತನನ್ನು ನಾವು ಚೆನ್ನಾಗಿ ಚಿಂತನೆ ಮಾಡಿದರೆ, ಅವನನ್ನು ಆರಾಧನೆ ಮಾಡಿದರೆ, ಅವನ ಭಕ್ತರು ಬೇಕಾದಷ್ಟು ಜನ ಇದ್ದಾರೆ. ಹಾಗಾಗಿ ಎಲ್ಲ ಒಟ್ಟಾಗಿ ಒಂದು ಸಂಘಟನೆಯನ್ನು ಮಾಡಲಿಕ್ಕಾಗತ್ತೆ. ಹನುಮಂತನ ಒಂದು ಪ್ರತಿಮೆಯನ್ನು ನೋಡಿದಾಗ ನಮಗೇನು ಅನ್ಸುತ್ತೆ? ಎಲ್ಲಾದರೂ ಅಧರ್ಮ ನಡೆಯುತ್ತೆ ಅಂತಂದ್ರೆ
ನಾನ್ ನಿಲ್ತೇನೆ ನೀವು ಹೆದರಬೇಡಿ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಅಷ್ಟು ಚೆನ್ನಾಗಿದೆ ನೋಡಿ ಹನುಮಂತನ ಪ್ರತಿಮೆ. ಹಾಗೆ ಹೇಳಿದ ಹಾಗೆ ಈಗಿನ ಕಾಲಕ್ಕೆ ಅತ್ಯಂತ ಅವಶ್ಯಕತೆ ಇರುವಂತಹ ಒಂದು ಕೆಲಸ ಇದು. ಆ ಕೆಲಸವನ್ನ ಹಿಂದೂ ಸಮಾಜದವರು ನೆರವೇರಿಸ್ತಾ ಇದ್ದಾರೆ. ಮತ್ತೆ ವಿಶೇಷವಾಗಿ ಈಗಿನ ಕಾಲದಲ್ಲಿ ಹನುಮಂತನ ಒಂದು ವಿಷಯ ಏನಿದೆ ಎಲ್ಲರ ಮನಮನದಲ್ಲಿ ಇರುವಂಥದ್ದು. ಯಾಕೆ ಅಂತಂದ್ರೆ ಹನುಮಂತ ಯಾವಾಗ ಚೆನ್ನಾಗಿ ಕಾರ್ಯವನ್ನು ಮಾಡ್ತಾನೆ ಅಂತಂದ್ರೆ ರಾಮನ ವಿಷಯ ಬಂದಾಗ. ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆ ಆಯಿತು. ಪ್ರತಿಷ್ಠೆ ಆದಮೇಲೆ ನೀವು ಗಮನಿಸಿರಬಹುದು ಹಿಂದೂಗಳ ಸಂಖ್ಯೆ ಒಟ್ಟಾಗುವಂಥದ್ದು ಅವೆಲ್ಲ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದಕ್ಕೆ ಕಾರಣ ಪ್ರಧಾನವಾಗಿ ಅಯೋಧ್ಯ ಕ್ಷೇತ್ರದಲ್ಲಿ ರಾಮನ ಪ್ರತಿಷ್ಠೆ ಆಗಿರುವಂಥದ್ದು. ಅದಕ್ಕೆ ಪೂರಕವಾಗಿ ನಮ್ಮ ಹಿಂದೂ ಸಮಾಜದ ವಿಶ್ವ ಹಿಂದೂ ಸಮಾಜದ ಅತ್ಯಂತ ಗಣ್ಯ ವ್ಯಕ್ತಿಗಳಾಗಿದ್ದಂತಹ ಪ್ರಾತಸ್ಮರಣೀಯರಾದಂತಹ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಕಾರ್ಯ ಅತ್ಯಂತ ಮಹತ್ತರವಾಗಿರ್ತಕ್ಕಂಥದ್ದು. ಇಂತಹ ಎಲ್ಲ ಶಿಷ್ಯರ ವೃಂದ ಆಗಿರಬಹುದು, ಅನೇಕ ಭಕ್ತರ ಗಣ ಆಗಿರಬಹುದು, ದೂರದಿಂದ ಒಮ್ಮೆ ಗಮನಿಸಿದ್ರೆ, ನಾವು ಸತ್ಯನಾರಾಯಣ ದೇವಸ್ಥಾನದಿಂದ ಬಂದ್ವಿ, ಬರುವಾಗ ದೂರದಿಂದ ಒಂದು ಗಮನಿಸಿದ್ರೆ ಏನ್ ಅನ್ಸುತ್ತೆ ಅಂತಂದ್ರೆ ಎಲ್ಲ ಕಪಿಗಳ ಸೇನೆ ಸೀತೆಯನ್ನು ಹುಡುಕ್ಲಿಕ್ಕೆ ಹೋದಾಗ ಹೇಗೆ ಒಟ್ಟಾದ್ರು, ಲಂಕಾಪಟ್ಟಣಕ್ಕೆ ಹೋಗುವಾಗ ಒಟ್ಟಾದ್ರಲ್ವಾ, ಹಾಗೆ ನಾವೆಲ್ಲ ಸೇರಿ ಧರ್ಮವನ್ನ ಎತ್ತಿ ಹಿಡಿಲಿಕ್ಕೆ ಹೋಗ್ತಾ ಇದ್ದೇವೋ ಏನೋ ಅನ್ನೋ ಹಾಗೆ ಕಾಣ್ತಾ ಇತ್ತು. ಸುಂದರವಾಗಿರ್ತಕ್ಕಂಥ ಒಂದು ಚಿತ್ರಣವನ್ನ ನಾವಿವತ್ತು ಕಂಡಿದ್ದೇವೆ. ಹೀಗೆ ಒಂದು ಪ್ರಸಂಗವನ್ನು ನಾನು ಹನುಮಂತನ ಬಗ್ಗೆ ಸ್ಮರಣೆ ಮಾಡಿಕೊಂಡು ಇವತ್ತಿನ ಮಾತನ್ನು ಮುಗಿಸ್ತೇನೆ. ಹನುಮಂತ ಏನಿದ್ದಾನೆ ಅವನ ಪ್ರತಿಯೊಂದು ಕಾರ್ಯವೂ ಕೂಡ ಅತ್ಯಂತ ಅದ್ಭುತ. ಲಂಕಾಪಟ್ಟಣಕ್ಕೆ ಹೋಗುವಂತಹ ಒಂದು ಪ್ರಸಂಗ ಬಂತು. ಎಲ್ಲರೂ ನನಗೆ ಇಷ್ಟೇ ಆಗತ್ತೆ 10 ಯೋಜನ ಹಾರ್ತೇನೆ, 20 ಯೋಜನ ಹಾರ್ತೇನೆ ಅಂತ ಹಿಂಗೆಲ್ಲ ಮಾತನಾಡಿಕೊಂಡ್ರು. ಹನುಮಂತ ಮಾತ್ರ ಸುಮ್ಮನೆ ಇದ್ದ. ಕೊನೆಗೆ ಹನುಮಂತನ ಒಂದು ಶಕ್ತಿ ಏನು ಅನ್ನೋದನ್ನು ಎಲ್ಲ ಕವಿಗಳು ಕೂಡ ತೋರಿಸಿಕೊಟ್ರು. ಆಮೇಲೆ ಹನುಮಂತನಿಗೆ ತುಂಬಾ ಹೆಚ್ಚಾಗಿ ರಾಮನ ಮೇಲೆ ಭಕ್ತಿ ಬಂತು. ಹನುಮಂತನ ಮಾತು ತುಂಬಾ ಚೆನ್ನಾಗಿದೆ. ವಾಲ್ಮೀಕಿ ಋಷಿಗಳು ತುಂಬಾ ಚೆನ್ನಾಗಿ ಚಿತ್ರಣ ಮಾಡ್ತಾರೆ. ಹನುಮಂತ ಅಂತಾನಂತ ಆ ಸಮಯದಲ್ಲಿ ನಾನು ಈಗ್ಲೇನೆ ಲಂಕಾಪಟ್ಟಣಕ್ಕೆ ಹೋಗ್ತೇನೆ. ನೋಡಿ ಅವನ ಮಾತು ಅರ್ಥ ಮಾಡಿಕೊಳ್ಳಿ, ಎಷ್ಟು ತಾಕತ್ತು, ಎಷ್ಟು ಅವನಿಗೆ ಉತ್ಸಾಹ ಹನುಮಂತನಿಗೆ ಅಂತಂದ್ರೆ, ನಾನು ಈಗ್ಲೇನೆ ಲಂಕಾಪಟ್ಟಣಕ್ಕೆ ಹೋಗ್ತೇನೆ, ಅಲ್ಲಿ ಹೋಗಿ ಸೀತೆಯನ್ನ ಹುಡುಕ್ತೇನೆ. ಸೀತೆ ಸಿಗ್ಲಿಲ್ವಾ, ನೇರವಾಗಿ ನಾನು ಸುರಾಲಯಂ ಗಮಿಷ್ಯಾಮಿ ಸುರಾಲಯಂ, ಸುರಾಲಯ ಅಂದ್ರೆ ದೇವಲೋಕ, ಸ್ವರ್ಗಕ್ಕೆ ಹೋಗ್ತೇನೆ, ಅಲ್ಲಿ ಸೀತೆ ಇದ್ದಾಳೋ ಏನೋ ಅಂತ ನೋಡ್ತೇನೆ. ಅಲ್ಲೂ ಸಿಗ್ಲಿಲ್ವಾ, ಯಾರು ಗಾಬರಿ ಆಗ್ಬೇಡ್ರಿ, ಲಂಕಾಪಟ್ಟಣವನ್ನ ಬುಡಸಹಿತ ಕಿತ್ಕೊಂಡು ಈ ಕಡೆ ಬರ್ತೀನಿ, ನಾವೆಲ್ಲ ಸೇರಿ ಒಟ್ಟಾಗಿ ಹುಡುಕೋಣ ಅಂತಾನೆ. ಎಷ್ಟು ತಾಕತ್ತು ನೋಡಿ ಹನುಮಂತನಿಗೆ. ಅಂತಹ ತಾಕತ್ತು, ಅಂತಹ ಸಂಘಟನೆ ನಮ್ಮೆಲ್ಲರಿಗೂ ಕೂಡ ಬರಬೇಕು. ನಾವು ಇತ್ತೀಚಿನ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಕಡೆ ಗಮನಿಸ್ತಾ ಇದ್ದೀವಿ. ನಮ್ಮ ಹಿಂದೂ ಸಮಾಜವನ್ನ ಒಟ್ಟಾಗಿಸ್ಲಿಕ್ಕಾಗಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳು ಕೂಡ ಒಟ್ಟಾಗಿ ನಿಲ್ತಾ ಇದ್ದಾರೆ ಅಂತಂದ್ರೆ ಅದನ್ನು ಕೂಡ ನಾವು ಶ್ಲಾಘನೆ ಮಾಡಬೇಕು. ಅಂತಹ ಹಿಂದೂ ಸಮಾಜಕ್ಕೆ ಪೂರಕವಾಗಿರ್ತಕ್ಕಂತಹ ರಾಜಕಾರಣಿಗಳನ್ನು ಕೂಡ ನಾವು ಗೆಲ್ಲಿಸಬೇಕು. ಅದನ್ನು ಕೂಡ ನಾವು ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗಿದೆ. ಈ ವಿಷಯದಲ್ಲೂ ಕೂಡ ಹೀಗೆ ಇಂತಹ ಸಂಘಟನೆಗಳು ಮೇಲಿಂದ ಮೇಲೆ ಹೆಚ್ಚಾಗ್ತಾ ಹೋಗ್ಲಿ, ಹಿಂದೂ ಸಮಾಜ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಲಿ. ಅದಕ್ಕೆ ನಾವು ಹನುಮಂತನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ 2 ಮಾತುಗಳನ್ನು ಹನುಮಂತನ ಅಂತರ್ಗತನ ರಾಮನಲ್ಲಿ ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ. ಇಂದು ವಿಶ್ವ ಹಿಂದೂ ಪರಿಷತ್ತಿನ ವತಿಯಿಂದ ಇಂದು ಮನೆ ಮನೆಗೆ ಹನುಮ ಅನ್ನೋ ಒಂದು ಆಚರಣೆಯನ್ನ ಗಂಗಾವತಿ ನಗರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ಪ್ರತಿ ವಾರನೂ ಶನಿವಾರದಂದು ಬೇರೆ ಬೇರೆ ನಗರದ ಬೇರೆ ಬೇರೆ ಓಣಿಯಲ್ಲಿ ಬೇರೆಯವರ ಮನೆಗೆ ಹನುಮನನ್ನ ತಗೊಂಡೋಗಿ ಅಲ್ಲಿ ಪೂಜೆ ಮತ್ತು ಭಜನೆ ಹಾಗೆ ಹನುಮಾನ್ ಚಾಲೀಸನ್ನ ಹೇಳೋದು ಅಂತ ಈ ನಮ್ಮ ಸಂಘದಿಂದ ವಿಶ್ವ ಹಿಂದೂ ಪರಿಷತ್ದಿಂದ ನಿರ್ಧಾರವಾಗಿದೆ. ಅದರ ಪ್ರಯುಕ್ತವಾಗಿ ಇಂದು ಮೊದಲನೇ ಶನಿವಾರ ಈ ಜಯನಗರದ ಸತ್ಯನಾರಾಯಣ ಗುಡಿಯಿಂದ ನಮ್ಮ ಮನೆಗೆ ಹನುಮನನ್ನು ಕರೆತರಲಾಗಿದೆ. ಇದರ ಮುಖ್ಯ ಉದ್ದೇಶ, ನಮ್ಮಲ್ಲಿ ಸಂಘಟನೆ ಕೊರತೆ ಇದೆ, ಹಾಗೆ ನಮ್ಮ ಸಂಸ್ಕಾರಗಳು ಆಚಾರ ವಿಚಾರಗಳು ಕೂಡ ಕ್ಷೀಣತಾ ಹೋಗ್ತಾ ಇದ್ದಾವೆ. ಅವನ್ನೆಲ್ಲ ನಾವು ಪುನಃ ಜಾಗೃತಗೊಳಿಸಿ ಹಿಂದೂಗಳೆಲ್ಲ ಒಂದು ಅನ್ನೋ ಭಾವನೆಯನ್ನು ತರಲೋದೇ ಇದರ ಮುಖ್ಯ ಉದ್ದೇಶ ಆಗಿದೆ. ಇಲ್ಲಿ ಯಾವುದೇ ಜಾತಿ ಪಂಥ ಅಥವಾ ಬಡ ಶ್ರೀಮಂತ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಹಿಂದೂಗಳು ಅನ್ನೋ ಭಾವನೆ ಬರಲಿ ಅನ್ನೋದು ಈ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಮುಖ್ಯ ಉದ್ದೇಶವಾಗಿದೆ. ಹೀಗಾಗಿ ಇದರ ಪ್ರಯುಕ್ತವಾಗಿ ಇಂದು ನಾವೆಲ್ಲ ಸೇರಿ ಹನುಮನನ್ನ ನಗರ ಸಂಕೀರ್ತನ ಯಾತ್ರೆಯ ಮುಖಾಂತರ ಮನೆಗೆ ತಂದಿದ್ದೀವಿ. ಈಗ ಸ್ವಲ್ಪ ಭಜನೆ ಹಾಗೂ ಹನುಮಾನ್ ಚಾಲೀಸ್ನೊಂದಿಗೆ ಇದನ್ನ ನಾವು ಯಶಸ್ವಿಗೊಳಿಸೋಣ ಅಂತ ವಿನಂತಿ. ಅದಕ್ಕಿಂತ ಮುಂಚಿತವಾಗಿ